ಗಣತಿ ವರದಿಗೆ ಯಾವುದೇ ವಿರೋಧ ಇಲ್ಲ. ವಿರೋಧ ಅನ್ನುವುದು ಬಿಜೆಪಿಗರ ವಾದ ಅಷ್ಟೇ. ವರದಿ ವೈಜ್ಞಾನಿಕವಾಗಿದೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಏಪ್ರಿಲ್ 17ರಂದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿದೆ. ಯಾವುದೇ ದಾಖಲೆಗಳು ಸೋರಿಕೆಯಾಗಿಲ್ಲ ಅಂತ ಸಚಿವ ತಂಗಡಗಿ ಹೇಳಿದ್ದಾರೆ. ವಿರೋಧ ಇಲ್ಲಿ ಬಿಜೆಪಿಯವರದಷ್ಟೇ, ಅವ್ರ ವಾದ ಅದು. ಯಾವುದೇ ವಿರೋಧ ಇಲ್ಲ, ಇಲ್ಲಿ ವೈಜ್ಞಾನಿಕವಾಗಿಯೇ ಸಮೀಕ್ಷೆ ಇದೆ ಅಂತ ಹೇಳಿ ತಂಗಡಗಿ ಹೇಳಿದ್ದಾರೆ. ಅದ್ರ ಬಗ್ಗೆ 17ನೇ ತಾರೀಕಿಗೆ ಚರ್ಚೆ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗೆಲ್ಲ ಸಾಮಾಜಿಕ ಶಾಲೆಯಲ್ಲಿ ಹೋರಾಡ್ತಾ ಇರೋದು ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಅಂದ್ರೆ ಹಿಂದಿನ ಅಂಕಿಅಂಶಗಳು ಈ ಅಂಕಿಅಂಶಗಳು ಬದಲಾವಣೆ ಆಗಿದಾವ ಅಥವಾ ನಾಳೆ ಬುಕ್ದೊಳಗೆ ಬರ್ತಾ ಇದೆಯಲ್ಲ. 17ನೇ ತಾರೀಕು ಆದಮೇಲೆ ಅದು ಚರ್ಚೆ ಮಾಡಿದ್ಮೇಲೆ ಅಂಕಿಅಂಶಗಳು ವಾಸ್ತವ ಸತ್ಯ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಿನ್ನೆ ಕೊಟ್ಟಿದ್ದೀವಿ, ನಾಳೆಗೆ ಎಲ್ಲರೂ ಸ್ಟಡಿ ಮಾಡಿದ್ಮೇಲೆ ಅದ್ರ ಬಗ್ಗೆ 17ನೇ ತಾರೀಕಿಗೆ ಚರ್ಚೆ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗೆಲ್ಲ ಸಾಮಾಜಿಕ ಶಾಲೆಯಲ್ಲಿ ಹೋರಾಡ್ತಾ ಇರೋದು ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಅಂದ್ರೆ ಹಿಂದಿನ ಅಂಕಿಅಂಶಗಳು ಈ ಅಂಕಿಅಂಶಗಳು ಬದಲಾವಣೆ ಆಗಿದಾವ ಅಥವಾ ನಾಳೆ ಬುಕ್ದೊಳಗೆ ಬರ್ತಾ ಇದೆಯಲ್ಲ. 17ನೇ ತಾರೀಕು ಆದಮೇಲೆ ಅದು ಚರ್ಚೆ ಮಾಡಿದ್ಮೇಲೆ ಅಂಕಿಅಂಶಗಳು ವಾಸ್ತವ ಸತ್ಯ ಕೊಡುವಂಥ. ಯತ್ನಾಳ್ ಪರ ನಿಂತ ಜಯ ಮೃತ್ಯುಂಜಯ ಶ್ರೀಗಳಿಗೆ ಸಂಕಷ್ಟ ಎದುರಾಗಿದೆ. ಪಂಚಮಸಾಲಿ ಪೀಠದಿಂದ ಕೆಳಗಿಳಿಸಲು ಒಂದು ಬಣ ಆಲ್ರೆಡಿ ಪ್ಲಾನ್ ಅನ್ನು ರೂಪಿಸಿದೆ. ಪೀಠಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ಹಾಗಾದ್ರೆ ಬಸವ ಜಯ ಮೃತ್ಯುಂಜಯ ಶ್ರೀಗಳು? ಯಾಕಂದ್ರೆ ಒಂದು ಬಣ ಆಲ್ರೆಡಿ ಚಿಂತನೆಯನ್ನ ನಡೆಸಿದೆ. 5 ಪೀಠಗಳಾಗಿ ಬದಲಾಗುತ್ತಾ ಪಂಚಮಸಾಲಿ ಪೀಠ. ಈಗಾಗಲೇ ರಾಜ್ಯದಲ್ಲಿ 3 ಪಂಚಮಸಾಲಿ ಪೀಠಗಳು ಅಸ್ತಿತ್ವದಲ್ಲಿದ್ದಾವೆ. ರಾಜ್ಯದಲ್ಲಿ 5 ಪೀಠಗಳನ್ನು ಅಸ್ತಿತ್ವಕ್ಕೆ ತರುವಂತಹ ಲೆಕ್ಕಾಚಾರ ಶುರುವಾಗಿದೆ. ಅದರಲ್ಲೂ ಒಂದು ಮಹಿಳಾ ಪೀಠ ಅಸ್ತಿತ್ವಕ್ಕೆ ತರಬೇಕು ಅನ್ನುವಂತಹ ಚಿಂತನೆ ಕೂಡ ನಡೀತಾ ಇದೆ. ಹೆಸರೇ ಪಂಚಮಸಾಲಿ ಇರೋದ್ರಿಂದ ಪಂಚಪೀಠ ಮಾಡಲು ಚಿಂತನೆ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಪಂಚಮಸಾಲಿ ಮುಖಂಡರು. ಮುರುಗೇಶ್ ನಿರಾಣಿ, ವಿಜಯಾನಂದ ಕಾಶ್ಯಪ್ನವರು ಸೇರಿದಂತೆ ಲಿಂಬಿಕಾಯಿ, ಚಿಕ್ಕನಗೌಡರು, ಅಕ್ಕಿ, ಸಾಕಷ್ಟು ಜನರು ಪಾಲ್ಗೊಂಡಿದ್ದರು. ಅದರಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಕಡಿವಾಣ ಹಾಕುವ ಬಗ್ಗೆ ಚರ್ಚೆ ನಡೆದಿದೆ. ಜೊತೆಗೆ ಮತ್ತೆರಡು ಪೀಠ ಅಸ್ತಿತ್ವಕ್ಕೆ ತರುವಂತಹ ಮಾತುಕತೆಗಳಾಗಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಪಂಚಮಸಾಲಿಗಳ ನಡೆ. ಇವರು ಯತ್ನಾಳ್ ಪರವಾಗಿ ಬ್ಯಾಟ್ ಮಾಡಿಬಿಟ್ರು. ಈಗ ಬಸವಜಯ ಮೃತ್ಯುಂಜಯ ಶ್ರೀಗಳು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಪಂಚಮಸಾಲಿಗಳಿಗೆ ಮಾಡಿದಂಥ ಲಿಂಗಾಯತರಿಗೆ ಅನ್ಯಾಯ ಆಗಿದೆ, ನಾವು ಪಾಠ ಕಲಿಸ್ತೀವಿ ಬಿಜೆಪಿಗೆ, ನಾವೊಂದು ದೊಡ್ಡ ಸಮಾವೇಶ ಮಾಡ್ತೀವಿ, 10 ಲಕ್ಷ ಜನ ಸೇರಿಸ್ತೀವಿ ಅಂತೇಳಿ ಯಾವಾಗ ಆ ಸ್ಟೇಟ್ಮೆಂಟ್ ಕೊಟ್ಟರು, ಯತ್ನಾಳ್ ಬೆನ್ನಿಗೆ ನಿಂತರೋ ಈಗ ಆ ಸಮುದಾಯದ ಕೆಲ ನಾಯಕರು, ಒಂದು ಗುಂಪು ಶ್ರೀಗಳ ವಿರುದ್ಧ ಹಲ್ಲು ಮಸಿತಾ ಇದ್ದಾರೆ ಅವರು. ಯಾಕಂತಂದರೆ ಸಮುದಾಯಕ್ಕೆ ಸೀಮಿತವಾಗಿರಬೇಕು ಶ್ರೀಗಳು, ಧರ್ಮಕ್ಕೆ ಮುಂದಾಗಬೇಕು. ಆದರೆ ನೀವು ಒಬ್ಬ ವ್ಯಕ್ತಿಯ ಪರವಾಗಿ, ಉಚ್ಚಾಟಿತ ನಾಯಕನ ಪರವಾಗಿ ನೀವು ನಿಲ್ತಾ ಇದ್ದೀರಲ್ವಾ, ಏನು ನಿಮ್ಮ ಮನಸ್ಥಿತಿ? ಪರೋಕ್ಷವಾಗಿಯೇ ಅವರಿಗೆ ಸವಾಲು ಹಾಕಿದ್ರು. ಹಾಗಾಗಿ ಈಗ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ಕೂಡಲ ಸಂಗಮದ ಪೀಠಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತು ಹೊಸದಾಗಿ 2 ಪೀಠಗಳನ್ನು ರಚನೆ ಮಾಡಬೇಕು ಅನ್ನುವಂಥ ಮಾತುಕತೆ ಕೂಡ ನಡೆದಿದೆ. ಈಗಾಗಲೇ 3 ಪೀಠಗಳಿದ್ದಾವೆ. ಜೊತೆಗೆ ಒಂದು ಮಹಿಳಾ ಪೀಠವನ್ನು ಮಾಡಬೇಕು ಅನ್ನುವಂತಹ ಒಲವಿದೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸಿದೆ, ಶ್ರೀಗಳಿಗೆ ಮುಳುವಾಗ್ತಿದೆಯಾ ಅಂತ ಅನ್ನಿಸ್ತಾ ಇದೆ. ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ ಪಂಚಮಸಾಲಿ ಮುಖಂಡರು. ಹೊಸ ಪೀಠ ಹುಟ್ಟು ಹಾಕುವ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ. ಅಂದರೆ ಬಹುತೇಕವಾಗಿ ಶ್ರೀಗಳನ್ನು ಕೆಳಗಿಳಿಸ್ತಾರ ಹೇಗೆ? ಪ್ರಭು, ಈಗಾಗಲೇ ಯಾವಾಗ ಯತ್ನಾಳ್ ಪರ ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡಲ ಸಂಘದ ಪಂಚಮಸಾಲಿ ಜಗತ್ ಗುರುಗಳು ಯಾವಾಗ ಇಲ್ಲಿ ಅಂದ್ರೆ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿದ್ರು, ಅವಾಗಿದ್ರೆ ಇಲ್ಲಿ ಅಂದ್ರೆ ವಿಜಯಾನಂದ ಕಾಶ್ಯಪ್ ಇರ್ಬೋದು, ಮುರುಗೇಶ್ ನಿರಾಣಿ ಇರ್ಬೋದು, ಅವರೆಲ್ಲರೂ ಸಹ ಇಲ್ಲಿ ಅಂದ್ರೆ ಸಿಡಿದಿದ್ದು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ. ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಈಗಾಗಲೇ 1 ವಾರಗಳ ಕಾಲ ಗಡುವು ಕೊಡುವಂತಹ ಪಂಚಮಸಾಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ 1 ವಾರ ಗಡುವು ಕೊಟ್ಟಿದೆ. 1 ವಾರಲ್ಲೇ ಅವರು ಸುಧಾರಣೆ ಆಗಬೇಕು. ಒಂದು ವೇಳೆ ಸುಧಾರಣೆ ಆಗದಿದ್ರೆ ಅದು ಯಾವ ಮಟ್ಟಿಗೆ ಅಂತಾರೆ, ವ್ಯಕ್ತಿಯನ್ನ ಬಿಟ್ಟು, ವ್ಯಕ್ತಿ ಪೂಜೆಯನ್ನ ಬಿಟ್ಟು ಇಲ್ಲಿ ಅಂತಾರೆ ಸಮಾಜದ ಪೂಜೆಯನ್ನ ಮಾಡಲಿ, ಸಮಾಜದ ಏಳಿಗೆಗಾಗಿ, ಸಮಾಜದ ಯುವಕರಿಗಾಗಿ, ಸಮಾಜದ ಏಳಿಗೆಗಾಗಿ ಇಲ್ಲಿ ಹಗಲಿರುಳು ದುಡಿಯುವಂತ ಕೆಲಸವನ್ನ ಪಂಚಮಸಾಲಿ ಶ್ರೀ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಾಡಬೇಕು. ಒಂದ್ ವೇಳೆ ಅವರು ಅದನ್ನು ಮಾಡದೆ ಹೋದ್ರೆ ಅವರು
ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಪಂಚಮಸಾಲಿ ಟ್ರಸ್ಟ್ ಇಲ್ಲಿ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುತ್ತೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಸಾಯಂಕಾಲ ಗೋಕುಲ್ ರಸ್ತೆಯಿರುವಂತಹ ಒಂದು ಖಾಸಗಿ ಹೋಟೆಲ್ನಲ್ಲಿ ಸುದೀರ್ಘವಾದಂತಹ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಶಾಸಕ ವಿಜಯಾನಂದ ಕಾಶ್ಯಪ್ನವರು, ಮಾಜಿ ಶಾಸಕ MS ಅಕ್ಕಿ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯ ಮೋಹನ್ ಲಿಂಬಿಕಾಯಿ ಮತ್ತು ಮಾಜಿ ಶಾಸಕ SI ಚಿಕ್ಕನಗೌಡರು ಸೇರಿದಂತೆ ಘಟಾನುಘಟಿ ನಾಯಕರು ಒಂದು ಸುದೀರ್ಘವಾಗಿ ಒಂದು ಸಭೆ ನಡೆದಿತ್ತು. ಆ ಸಭೆಯ ಬಳಿಕ ಇಲ್ಲಿ ಅಂತಂದ್ರೆ ಮುರುಗೇಶ್ ನಿರಾಣಿ ಒಂದು ಬಾಂಬನ್ನು ಹಚ್ಚಿರ್ತಾರೆ. ಆ ಬಾಂಬ್ ಏನು ಅಂದ್ರೆ ಒಂದೇ ಆ ಬಾಂಬ್ ಅಂತಂದ್ರೆ ಇಲ್ಲಿ ಯತ್ನಾಳ್ ಮತ್ತು ಇಲ್ಲಿ ಅಂದ್ರೆ ಜಯಮುಕ್ತ ಸ್ವಾಮೀಜಿ ಅವರಿಗೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ಈಗಾಗಲೇ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ 3 ಪಂಚಮಸಾಲಿ ಪೀಠಗಳಿವೆ. ಒಂದು ಕೂಡಲ ಸಂಗಮ, ಒಂದು ಹರಿಹರ ಮತ್ತು ಜಮಖಂಡಿ. ಈ 3 ಪೀಠಗಳನ್ನ ಹೊರತಾಗಿ ಇಲ್ಲಿ ಅಂದ್ರೆ ಮತ್ತೆರಡು ಪೀಠಗಳನ್ನ ಹುಟ್ಟಿ ಹಾಕಬೇಕು. ವಿಭಾಗ ಮಟ್ಟದಲ್ಲಿ ಇಲ್ಲಿ ಅಂದ್ರೆ 5 ಪೀಠಗಳನ್ನ ಹುಟ್ಟಿ ಹಾಕಿ ಜಯಮುಕ್ತ ಸ್ವಾಮೀಜಿ ಏನು ಓಟಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಒಂದು ಚಿಂತನೆಯನ್ನ ಇಲ್ಲಿ ಮುರುಗೇಶ್ ನಿರಾಣಿ ಮಾಡಿದ್ದಾರೆ. ಯಾಕಂದ್ರೆ ಮುರುಗೇಶ್ ನಿರಾಣಿ ಸ್ವತಃ ಇಲ್ಲಿ ಹತ್ರ ಒಂದು ಮಹಿಳಾ ಪೀಠವನ್ನ ಮಾಡ್ತೀವಿ, ಅದನ್ನ ಬಿಟ್ಟರೆ ಇಲ್ಲಿ ಅಂತಂದ್ರೆ ಮತ್ತೊಂದು ಪೀಠವನ್ನ ಮಾಡ್ತೀವಿ, ಒಟ್ಟು ಪಂಚರು ಅಂದ್ರೆ ಒಟ್ಟು 5 ಪೀಠಗಳನ್ನ ನಾವು ಮಾಡೇ ತೀರ್ತೀವಿ ಅಂತೇಳಿ ಈಗ ಜಯಮುಕ್ತ ಸ್ವಾಮೀಜಿ ಅವರ ಓಟಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನ ಈಗಾಗಲೇ ಸಮಾಜ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದೆ. ಇದರ ನಡುವೆ ಇಲ್ಲಿ ಅಂದ್ರೆ ಜಯಮುಕ್ತ ಸ್ವಾಮೀಜಿಗಳು ಈಗಾಗಲೇ ಆ ಪೀಠ ಏನಿದೆ ಮಕ್ಕಳು ಮುಳ್ಳಾಗಿ ಕಾಡ್ತಾರೆ. ಯಾಕಂದ್ರೆ ಇಲ್ಲಿ ವಿಜಯಾನಂದ ಕಾಶ್ಯಪ್ ಇರ್ಬೋದು ಅವ್ರನ್ನ ಕೆಳಗೆ ಇಳಿಸ್ತೇವೆ. ಯಾಕಂದ್ರೆ 2008ರಲ್ಲಿ ಈ ಪೀಠ ಹುಟ್ಟಿಕೊಂಡಾಗ ಅವ್ರನ್ನ ನಾವು ಅಧಿಕಾರಕ್ಕೆ ತಂದರು. ನಾವು ಅಲ್ಲಿ ಅವ್ರನ್ನ ಅಂದ್ರೆ ಅವರನ್ನ ಆ ಪೀಠದಲ್ಲಿ ಕುಂಡ್ರಿಸ್ಕೊಂಡು ಇಲ್ಲಿ ಪಟ್ಟಾಭಿಷೇಕ ಅವಾಗ ಮಾಡಿದ್ವಿ. ನಂತರ ಈಗ ಅವ್ರನ್ನ ಪದಚ್ಯುತಿ ಮಾಡ್ಲಿಕ್ಕೆ ನಾವೆಲ್ಲಾ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಆದ್ರೆ ಅದಕ್ಕೆ ಸ್ವಾಮೀಜಿಗಳು ಅವಕಾಶ ಮಾಡಿಕೊಳ್ಬಾರ್ದು, ವ್ಯಕ್ತಿ ಪೂಜೆಯನ್ನ ಮಾಡಬಾರ್ದು, ಸಮಾಜವನ್ನ ಪೂಜೆ ಮಾಡಬೇಕು. ಒಂದು ವಾರದಲ್ಲಿ ಅವರು ಅಲ್ಲಿ ಎಚ್ಚೆತ್ತುಕೊಳ್ಳದೆ ಆದ್ರೆ ಅವ್ರನ್ನ ಪದತ್ಯಾಗ ಮಾಡೋದು ಖಂಡಿತ ಅನ್ನೋದು ಮತ್ತು ಪದತ್ಯಾಗ ಮಾಡೇ ತೀರ್ತೀವಿ ಅಂತೇಳಿ ಒಂದು ಸಂದೇಶವನ್ನ ಪಂಚಮಸಾಲಿ ಟ್ರಸ್ಟ್ ರವಾನೆ ಮಾಡಿದೆ. ಪ್ರಭು ಎಲ್ಲಪ್ಪ, ಈಗ ನಾವು ನೋಡ್ತಾ ಇದ್ದೀವಿ ಪಂಚಮಸಾಲಿ ಹೋರಾಟ ಶುರುವಾದಾಗ ಇದೇ ಕಾಶ್ಯಪ್ನವರು ಯತ್ನಾಳ್ ಜೊತೆಗೆ ಹೆಜ್ಜೆ ಹಾಕಿದವರು. ಈಗ ಆ ಒಂದು ಸಂಬಂಧ ಉಳಿದಿಲ್ಲ, ನಿರಾಣಿ ಮತ್ತು ಯತ್ನಾಳ್ಗೂ ಆಗಿ ಬರೋದಿಲ್ಲ. ಹಾಗಾಗಿನೇ ಈಗ ಯತ್ನಾಳ್ ಜಿದ್ದನ್ನು ಸ್ವಾಮೀಜಿಗಳ ಮೇಲೆ ತೀರಿಸಿಕೊಳ್ಳುವಂಥ ಪ್ರಯತ್ನನ ಇದು, ಅಥವಾ ಅದರ ಜೊತೆಗೆ ಪಂಚಮಸಾಲಿ ನಾಯಕರಾಗಿ ಯತ್ನಾಳ್ ಹೊರ ಹೊಮ್ಮಾರ್ದು ಅನ್ನುವಂಥದ್ದು ಕೂಡ ಇಲ್ಲಿ ಇರ್ಬೋದು ಅಂತ? ಪ್ರಭು, ಯಾವಾಗ ಇಲ್ಲಿ ಅಂತಂದ್ರೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು, ಮುಖ್ಯಮಂತ್ರಿ ಇದ್ದಂತಹ ಸಮಯದಲ್ಲಿ ಇದೇ ಜಯಮೃತ್ಯುಂಜಯ ಸ್ವಾಮೀಜಿಯು ಮತ್ತು ಈಗ ಶಾಸಕರಾಗಿರುವಂತಹ ಅವಾಗ ಮಾಜಿ ಶಾಸಕರಿದ್ರು ವಿಜಯಾನಂದ ಕಾಶ್ಯಪ್ನವರು ಮತ್ತು ಯತ್ನಾಳ್ ಅವಾಗೂ ಶಾಸಕರಿದ್ರು. ಅವರೆಲ್ಲರ ಒಂದು ನೇತೃತ್ವ ಕೂಡಲ ಸಂಗಮದಿಂದ 730 ಕಿಲೋಮೀಟರ್ ಬೆಂಗಳೂರಿನವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನ ಮಾಡಿದ್ರು. ಬೃಹತ್ ಪಾದಯಾತ್ರೆ ಅದರ ಜೊತೆಗೆ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಆ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಿ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು 2A ಮೀಸಲಾತಿ ಸಂಪುಟಕ್ಕೆ. ನಂತರ ಈ ಮೀಸಲಾತಿ ಹೋರಾಟ ಯಾವ ಮಟ್ಟಿಗೆ ಐತಂದ್ರೆ ನಂತರ ಬಸವರಾಜ ಬೊಮ್ಮಾಯಿ ಅವರು CM ಇದ್ರು. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸುಮಾರು 10 ಲಕ್ಷ ಇದೇ ಪಂಚಮಸಾಲಿ ಸಮುದಾಯದ ಜನರು ಸೇರಿ ಇಲ್ಲಿ ಅಂದ್ರೆ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ರು. ಅವಾಗಿನ ಸರ್ಕಾರ ಇಲ್ಲಿ ಅಂದ್ರೆ 2D ಅಂತ ಘೋಷಣೆ ಮಾಡಿತು. ಆದ್ರೆ 2Dಯನ್ನ ಇಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ಒಪ್ಪಿಕೊಂಡಂತಹ ಪಂಚಮಸಾಲಿ ಸಮುದಾಯ ನಂತರ ಇದನ್ನ ತಿರಸ್ಕಾರ ಮಾಡುವಂತಹ ಕೆಲಸವನ್ನ ಮಾಡ್ತು. ಈ ಒಂದು 2D ವಿಚಾರ ಸಂಸ್ಥೆಗೂ ಇಲ್ಲಿ ವಿಜಯಾನಂದ ಕಾಶ್ಯಪ್ನವ್ರು ಮಾತನ್ನ ಹೇಳ್ತಾರೆ. 2D ವಿಚಾರದಲ್ಲಿ ದೊಡ್ಡ ಮಟ್ಟದ ಡೀಲ್ ಅನ್ನ ಇದೆ ಅಂತಂದ್ರೆ ಜಯಮೂರ್ತಿ ಸ್ವಾಮೀಜಿ ಮಾಡಿದ್ದಾರೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಾರೆ ಸ್ವತಂತ್ರವಾಗಿ ಅವರು ಬೆಳೆದಿದ್ದಾರೆ ಮತ್ತು ಈಗಾಗಲೇ ಸ್ವತಂತ್ರವಾಗಿ ಪಂಚಮಸಾಲಿ ಟ್ರಸ್ಟ್ ಅನ್ನ ಬಿಟ್ಟು ಇಲ್ಲಿ ಅಂದ್ರೆ ತಮ್ಮ ಸ್ವಂತಕ್ಕೆ ಇಲ್ಲಿ ಸಾಕಷ್ಟು ಟ್ರಸ್ಟ್ ಗಳನ್ನ ಮಾಡಿಕೊಂಡಿದ್ದಾರೆ, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಜಯಮೂರ್ತಿ ಸ್ವಾಮೀಜಿ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಯಾವಾಗಲೇ 2A ಮೀಸಲಾತಿಯಲ್ಲಿ ಸಾಕಷ್ಟು ಒಗ್ಗಟ್ಟಾಗಿದ್ದರು. ಇಲ್ಲಿ ಅಂದ್ರೆ ಸಚಿವರಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಇರ್ಬೋದು, ವಿಜಯಾನಂದ ಕಾಶ್ಯಪ್ ಇರ್ಬೋದು, ಯತ್ನಾಳ್ ಇರ್ಬೋದು. ಈಗ ಅವ್ರು ಯಾರೂ ಸಹ ಒಂದ್ ಕಡೆ ಅಂದ್ರೆ ಇಲ್ಲಿ 2 ಬಣಗಳಾಗಿ ಮಾರ್ಪಟ್ಟಿವೆ. ಒಂದ್ ಕಡೆ ಯತ್ನಾಳ ಬಣ ಇದ್ರೆ ಇನ್ನೊಂದು ಕಡೆ ಉಳಿದೆಲ್ಲವೂ ಬಣ ಈಗ ಬೇರೆ ಆಗಿದೆ. ಈ ಒಂದು 2A ಮೀಸಲಾತಿಗೆ ಒಗ್ಗಟ್ಟೇನಿದ್ರೆ ಆ ಒಗ್ಗಟ್ಟು ಈಗಿಲ್ಲ. ಈ ಬಣಗಳ ಸೃಷ್ಟಿ ಆಗಿದ್ರಿಂದ ಈಗ ಒಂದ್ ಕಡೆ ಅಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಯ ನಡೆ ಏನಿದೆ, ಯಾಕಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಗಳ ಇಲ್ಲಿ ಅವ್ರ ಏನ್ ನಡೆ ಏನಿದೆ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಯತ್ನಾಳ್ ಸಹ ಕಳೆದ 4 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಹೇಳಿದ್ರು. ಇಲ್ಲಿ ಯತ್ನಾಳ್ ಪರ ಕೇವಲ ಸ್ವಾಮೀಜಿ ನಿಂತಿಲ್ಲ, ಈ ಹಿಂದ್ಗಡೆ ವಿಜಯಾನಂದ ಕಾಶ್ಯಪ್ನವರ ಪರ ಸಹ ಸ್ವಾಮೀಜಿ ಕೆಲಸ ಮಾಡಿದ್ರೆ, ವಿನಯ್ ಕುಲಕರ್ಣಿ ಪರ ಕೆಲಸ ಮಾಡಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಸ್ವಾಮೀಜಿ ಕೆಲಸ ಮಾಡಿದ್ರೆ, ನಾನು ಸ್ವಾಮೀಜಿಗಳನ್ನ ಇಟ್ಟುಕೊಂಡು ರಾಜಕಾರಣ ಮಾಡುವನಲ್ಲ ಅಂತೇಳಿ ಯತ್ನಾಳ್ ಅವರ ನಡೆಯನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಜಯಮೃತ್ಯುಂಜಯ ಸ್ವಾಮೀಜಿ ನಡೆಯನ್ನ ಇವತ್ತು ಪಂಚಮಸಾಲಿ ಟ್ರಸ್ಟ್ ಸಹಿಸಿಕೊಳ್ಳುತ್ತಿಲ್ಲ. ಹೀಗಾಗಿ ಅವರನ್ನ ಪದಚ್ಯುತಿ ಮಾಡಬೇಕು ಅಂತ ಒಂದು ಸಿದ್ಧತೆಯನ್ನ ನಡೆಸಿದೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ. ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 80 ಲಕ್ಷ ಜನರಷ್ಟು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಇದೆ. 2008ರಲ್ಲಿ
ಈ ಸಮಾಜಕ್ಕೆ ಒಬ್ಬ ಗುರು ಬೇಕು, ಪೀಠ ಬೇಕು. ಯಾವುದೇ ಶುಭ ಕಾರ್ಯಕ್ರಮಕ್ಕೆ ಒಬ್ಬರು ಪೂಜ್ಯರ ಆಶೀರ್ವಾದದಿಂದ ಎಲ್ಲ ಸಮಾರಂಭಗಳು ನಡೀಬೇಕು. ಮತ್ತು ಈ ಸಮಾಜ ಶಿಕ್ಷಣದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ಸಮಾಜವಾಗಿರೋದ್ರಿಂದ ಆ ಪೀಠಾಧ್ಯಕ್ಷರ ಆದಮೇಲೆ ಅದನ್ನು ಸುಧಾರಣೆ ಮಾಡ್ತಾರೆ ಅನ್ನೋಂಥ ಉದ್ದೇಶ ಇಟ್ಕೊಂಡು ಎಲ್ಲರೂ ಒಟ್ಟಾಗಿ ಒಂದಾಗಿ ಪೀಠಗಳನ್ನು ಹುಟ್ಟಾಕಿದರು. ಆ ಪೀಠ ಹುಟ್ಟಾಕುವಾಗಲೇ ಒಂದೇ ಪೀಠ ಆಗಬೇಕಾಗಿರುವಂಥದ್ದು 2 ಪೀಠಗಳಾಯಿತು. 2 ಪೀಠ ಆದಾಗ 3 ಪೀಠ ಆಯಿತು. ಅದರ ಉದ್ದೇಶ ಇಷ್ಟೇ, ಎಲ್ಲರೂ ಒಪ್ಕೊಂಡ್ರು. ಯಾಕಂದ್ರೆ ಭಾಳ ದೊಡ್ಡ ಸಮಾಜ ಇರೋದ್ರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಸಮಾಜ ಇರ್ತಾ ಇರೋದ್ರಿಂದ ಸಮೀಪದಲ್ಲಿ ಪೂಜ್ಯರು ಸಿಗ್ತಾರೆ, ಏನು ತಪ್ಪೇನಿಲ್ಲ. 3 ಪೀಠ ಮಾಡಿದ್ರೂ ಆಯಿತು. ಮುಂಬರುವಂಥ ದಿವಸದಲ್ಲಿ 5 ಪೀಠ ಮಾಡಬೇಕು ಅನ್ನುವಂಥ ವಿಚಾರ ಎಲ್ಲ ಹಿರಿಯರಲ್ಲಿನೂ ಇದೆ. ಇದೇನು ಮುಚ್ಚಿಡುವಂಥದ್ದೆಲ್ಲ ಏನಲ್ಲ. ಅದರ ಉದ್ದೇಶ ಅಲ್ಲಿರುವಂಥ ಜನರಿಗೆ ನೇರವಾಗಿ ಹತ್ತಿರದಿಂದ ಪೀಠಾಧೀಶರು ಸಿಗಬೇಕು, ಅದು ಆಶೀರ್ವಾದ ಮಾಡಲಿಕ್ಕೆ, ಶುಭ ಕಾರ್ಯಗಳಿಗೆ ಬರಲಿಕ್ಕೆ ಅನುಕೂಲ ಆಗಬೇಕು ಅನ್ನೋಂಥ ಉದ್ದೇಶ ಇಷ್ಟೇ. ಅದನ್ನು ಬಿಟ್ಟರೆ ಬೇರೆ ಇವ್ರ ಮೇಲೆ ಆ ಪೀಠ ಮಾಡೋದು, ಅವ್ರ ಮೇಲೆ ಮತ್ತೊಂದು ಪೀಠ ಮಾಡುವಂಥದ್ದಲ್ಲ. ಇವತ್ತು ನಮ್ಮ ಸಮಾಜದ ದುರ್ದೈವ ದುರಾದೃಷ್ಟ ಗೊತ್ತಿಲ್ಲ, ನಾವು ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಹಿರಿಯರು ಒಂದು ಪೀಠವನ್ನು ಹುಟ್ಟುಹಾಕಿ ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಈ ಸಮಾಜದ ಒಂದು ಪೀಠಗಳ ಅಸ್ತಿತ್ವದಲ್ಲಿ ಬಂತು, ಅದನ್ನು ಮುಂದುವರ್ಸ್ಕೊಂಡು ಹೊಂಟರು. ಇದರಲ್ಲಿ ಸಾಕಷ್ಟು ಜನ ಈ ಪೀಠ ಮತ್ತು ಸಮಾಜದ ಒಗ್ಗೂಡುವಿಕೆಗೆ ಮತ್ತು ಸರ್ಕಾರದ ಸವಲತ್ತುಗಳು ಸಿಗಲಿಕ್ಕೆ ಸಾಕಷ್ಟು 10 ಲಕ್ಷ ಜನ ನಾವು ಬೆಂಗಳೂರಿನಲ್ಲಿ ಸೇರಿದಂತ ಉದ್ದೇಶ ಜನರ ಹತ್ರ ಒಂದು ಆಸೆ ಮನೋಭಾವನೆ ಇತ್ತು. ಏನೋ ಒಂದು ಮೀಸಲಾತಿ ಸಿಗುತ್ತೆ, ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರ, ಉದ್ಯೋಗವಂತರಾಗ್ತಾರ ಅನ್ನೋದು ಭರವಸೆಕ್ಕೆ ಜನ ಬಂದಿತ್ತು. ಆದ್ರೆ ಅದಕ್ಕೆ ತಣ್ಣೀರೇ ಎರಚಿಬಿಟ್ರಲ್ಲ. ಮೊನ್ನೆ 2A ಕೇಳಿಲ್ಲ ಅಂತ ಅಂದ್ಬಿಟ್ರಲ್ಲ. 2A ಕೇಳ್ಯಾರ, ಕಾಶ್ಯಪ್ನವ್ರು ಕೇಳ್ಯಾರ, ಲಕ್ಷ್ಮಿ ಕೇಳ್ಯಾರ, ಮತ್ತೆ ಇವ್ರು 3 ವರ್ಷ ಏನಂತ ಹೊಯ್ಕೊಂತ ನಡೆದ್ರು ಇವರು ಭಾಷಣ ಮಾಡ್ಕೊಂಡು ಊರು ತುಂಬ. ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ನಿಮಗೆ, ಇವ್ರ ಸ್ಟ್ಯಾಂಡರ್ಡ್ ಏನು? ಇವತ್ತು ಜನರನ್ನು ನಿರಾಶೆ ಮಾಡಿದ್ರು. ಎಲ್ಲೋ ಒಂದು ಕಡೆ ವಿಶ್ವಾಸ ಇಟ್ಕೊಂಡಿದ್ರು ನಮ್ಮ ಜನ, ನ್ಯಾಯ ಸಿಗುತ್ತೆ ನಮಗ, ಇಷ್ಟೆಲ್ಲ ಹೋರಾಟ ಆಗಿದೆ, 2A ಸಿಗುತ್ತೆ ಅನ್ನೋದಿದ್ರು. 2A ಕೇಳಿಲ್ಲ ಅಂದ್ಬಿಟ್ರು. ಅದಕ್ಕೆ ನಿಲುವೇನೈತಿ ಇವ್ರದ್ದು? ಇವತ್ತು ಗುರುಗಳ ನಿಲುವೇನೈತಿ? ಇವತ್ತು ವೈಯಕ್ತಿಕವಾಗಿ ಒಂದು ಪಕ್ಷಕ್ಕೆ ಗಡುವು ಕೊಡ್ತಾರೆ. ಇವರು ಪಕ್ಷಕ್ಕೆ ಗಡುವು ಕೊಡ್ತಾರ. ಅವ್ರು ಉಚ್ಚಾಟನೆ ಮಾಡಿದ್ರಿ, ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನೋಡ್ರಿ ಸಮಾಜ ನಿಮ್ಮ ವಿರುದ್ಧ ನಿಂತ ಈ ರಾಜ್ಯದಲ್ಲಿ ಅಂತೇಳಿ. ಇದು ಸರಿನಾ? ಹಳ್ಳಿಗೆ ತಾಲೂಕು ಹೋಗಿ ಬಸವನಗೌಡರ ಹೋರಾಟಕ್ಕೆ ನೀವು ಸ್ಪಂದಿಸ್ರಿ, ನಿಂದ್ರಿ ಅಂತ ಹೇಳ್ತಾ ಇದ್ರಿ. ಇದು ಸರಿನಾ ಗುರುಗಳು? ಇವತ್ತು 2A ಬಗ್ಗೆ ಮಾತಾಡ್ತಾ ಇದಾರೆ ಅವರು. 2A ಬಗ್ಗೆ ಒಂದು ಮಾತಿಲ್ಲ, ಮೀಸಲಾತಿ ಬಿಟ್ಬಿಟ್ರೆ ಅವ್ರ ಕೈ. ಅವ್ರಿಗೆ ಇಷ್ಟ ಇತ್ತು ಏನು, ಇವರು ಅವರು ಅಡ್ಜಸ್ಟ್ಮೆಂಟ್ ಇದು, ಇಬ್ಬರದು ಗುರುಗಳದು ಮತ್ತು ಅವ್ರದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆದಿದೆ ಅಷ್ಟೇ. ಅಲ್ಲ, ನಾವು ಮಾಡಿದ್ವಿ ಧರ್ಮಗುರುಗಳಾಗಿ ಭಕ್ತಿ ಭಯದಿಂದ ನಾವು ಮಾಡಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಗುರುಗಳನ್ನ ಮನೋಭಾವ ಇವತ್ತಿಗೂ ಇತ್ತು, ಇವತ್ತವರೆಗೂ ಇತ್ತು.